ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ ನೋಡಿ, ಇವತ್ತು ನಾನೊಂದು ಪುಟ್ಟ ಅನುಷ್ಠಾನನ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಅದೇನಂದರೆ ಸಂಜೆ ಸಮಯದಲ್ಲಿ ಇವತ್ತು ಪುಷ್ಯ ನಕ್ಷತ್ರ ಇರೋದ್ರಿಂದ ಖಂಡಿತವಾಗ್ಲೂ ಪ್ರತಿಯೊಬ್ಬರು ಕೂಡ ತಮ್ಮ ಆಸೆಗಳು, ಕಷ್ಟಗಳು, ನೋವು ಏನೇ ಇದ್ರೂ ಅದನ್ನೆಲ್ಲ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಒಂದು ಪುಟ್ಟ ತಂತ್ರ ಅಂದರೆ ಏನು ಅಂದರೆ ಸ್ನೇಹಿತರೆ ನೋಡಿ, ಈ ರೀತಿ ಗೋಟು ಅರಿಶಿಣಗಳನ್ನ ನೀವು ತೊಗೊಬೇಕಾಗುತ್ತೆ. ನೋಡಿ, 9 ಗೋಟು ಅರಿಶಿಣನ ನೀವು ತೊಗೊಂಡು ಆ ಗೋಟು ಅರಿಶಿಣಕ್ಕೆ ನೀವು ಕಪ್ಪು ದಾರನ ಮೂರು ಗೋಟು ಅರಿಶಿಣನ ತೊಗೊಂಡು ಅದಕ್ಕೆ ಒಂದು ಕಪ್ಪು ದಾರನ ನೀವು ಸುತ್ತಬೇಕಾಗುತ್ತೆ. ಸುತ್ತಿ ನಿಮ್ಮ ಮನಸ್ಸಲ್ಲಿ ಏನೇನು ಇಷ್ಟಾರ್ಥಗಳಿದೆ ಪ್ರತಿಯೊಂದು ನೀವು ಹೇಳ್ಕೊಂಡು ಅದರ ಮುಂದೆ ಒಂದು ಬೆಲ್ಲದ ತುಂಡನ್ನು ನೀವು ಇಟ್ಟು ನೋಡಿ, ಒಂದೊಂದು ಬೆಲ್ಲದ ತುಂಡುಗಳನ್ನ ಸಹ ಇಟ್ಟು ಅದರಲ್ಲಿ ಮಲ್ಲಿಗೆ ಹೂವು ಹಾಕಿ, ಅದಾದಮೇಲೆ ಸ್ವಲ್ಪ ಕಣಗಿಲ ಹೂವಿನ ಹಾರ ಹಾಕಿ ನೋಡಿ, ಈ ರೀತಿ ದೀಪನ ಹಂಚಿ ನೀವು 2 ದೀಪನ ನೀವು ಸ್ವಾಮಿಯ ಮುಂದೆ ನೀವು ಈ ರೀತಿ ದೀಪ ಹಂಚಿ ನೀವು ನಿಮ್ಮ ಇಷ್ಟಾರ್ಥಗಳು ಏನಿದೆ ಪ್ರತಿಯೊಂದನ್ನು ನೀವು ಕೇಳಿಕೊಂಡಾಗ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಯಾಕಂದರೆ ಈ ನವರಾತ್ರಿ ಮಾಸದಲ್ಲಿ ಇದೊಂದು ಮಾಡ್ಕೊಳ್ಳಿ. ಅದರಲ್ಲೂ ಪುಷ್ಯ ನಕ್ಷತ್ರ ಬಂದಿರೋದ್ರಿಂದ ನಾವು ಇದನ್ನು ಮಾಡ್ಕೊಳ್ಳೋದ್ರಿಂದ ನಮ್ಮಲ್ಲಿ ಎಂಥದ್ದೇ ನೋವಿರ್ಬೋದು, ಚರ್ಮ ಬಾಧೆಗಳಿರ್ಬೋದು, ಸಾಲ ಬಾಧೆಗಳಿರ್ಬೋದು, ಇಷ್ಟಾರ್ಥಗಳಿರ್ಬೋದು, ಕಷ್ಟಗಳಿರ್ಬೋದು, ಅದೆಲ್ಲ ನಿವಾರಣೆ ಆಗೋದಕ್ಕೆ ಇದು ಸಹಾಯ ಮಾಡಿಕೊಡುತ್ತೆ. ನೋಡಿ, ಈ ಥರದ್ದು ಕೆಂಪು ಕಣಗಲೆ ಹೂವನ್ನು ನೀವು ಇವತ್ತಿನ ದಿನ ಸಂಜೆ ತನಕ ನಿಮಗೆ ಸಮಯ ಇರುತ್ತೆ. ಇವತ್ತು ನೀವು ಇದನ್ನು ಮಾಡ್ಕೊಳ್ಳೋದ್ರಿಂದ ಅದರಲ್ಲೂ ಸಂಜೆ ಸಮಯ 6 ಗಂಟೆ ಒಳಗಡೆ ನೀವು ಇದನ್ನು ಮಾಡ್ಬೋದು. ನೋಡಿ, ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಕೆಂಪು ಕಣಗಲ ಹೂವು ಹಾಕಿ ಸ್ನೇಹಿತರೆ, ನಿಮಗೆ ಪೂರ್ತಿಯಾಗಿ ಅರ್ಥ ಆಗಲಿ ಅಂತ ತೋರಿಸ್ತೀನಿ. ಏನು ನೀವು ದುಡ್ಡು ಕಾಸು ಏನು ಖರ್ಚು ಮಾಡಬೇಕಾಗಿಲ್ಲ. ಬರೀ ನೀವು 9 ಅರಿಶಿಣದ ಕೂಟನ್ನು ತೊಗೊಬೇಕು. ಅದರಲ್ಲೂ ಕಪ್ಪು ದಾರ ತೊಗೊಬೇಕು. 3 ಬೆಲ್ಲದ ಅಚ್ಚನ್ನು ತೊಗೊಬೇಕಾಗುತ್ತೆ. 2 ದೀಪಗಳನ್ನು, ಅದರಲ್ಲೂ ಮಣ್ಣಿನ ದೀಪ ತೊಗೊಂಡೋಗಿ ನೀವು ಹಚ್ಚಿ ನಿಮ್ಮ ನಕ್ಷತ್ರ, ಗೋತ್ರ ಎಲ್ಲ ಹೇಳ್ಕೊಂಡು ನೀವು ನಿಮ್ಗೇನು ಬೇಕೋ ಅದನ್ನು ನೀವು ಇವತ್ತಿನ ದಿನ ನೀವು ಕೇಳ್ಕೊಳ್ಳೋದ್ರಿಂದ ನಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ ಸ್ನೇಹಿತರೆ. ತುಂಬ ಸರಳವಾದದ್ದು, ಆದರೆ ಮಾಡ್ಕೊಳ್ಳಿ ಸ್ನೇಹಿತರೆ. ಸಂತಾನ ಬೇಕು ಅಂತ ಅನ್ನೋರು, ಮದುವೆ ಆಗ್ತಿಲ್ಲ, ಅಕಸ್ಮಾತ್ ಯಾವ ಹುಡುಗನಿಗೆ ಮದುವೆ ಆಗ್ತಾಯಿಲ್ಲ ಅಂತಿದ್ದಾರೋ ಆ ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ಅವರು ಸಹ ಈ ರೀತಿ ಕಟ್ಟಿ ಸುಬ್ರಹ್ಮಣ್ಯನ ಮುಂದೆ ಇಡೋದ್ರಿಂದ ಆದಷ್ಟು ಬೇಗ ಎಲ್ಲ ಕೆಲಸಗಳು ಆಗುತ್ತೆ. ನಿಮ್ಗೆ ಎಂಥದ್ದೇ ನೋವು, ಕಷ್ಟ, ಪರಿಹಾರಗಳಿದ್ರು ಅದೆಲ್ಲ ನಿವಾರಣೆ ಆಗೋದಕ್ಕಿದು ಸಹಾಯ ಮಾಡಿಕೊಡುತ್ತೆ. ಶುಕ್ಲ ಪಕ್ಷಭ್ಯಾರತೇನ ಮಹಾಶ್ರೇಷ್ಠಂ ಯಾ ಸುಭಗತೋ ವಾಸರಃ ವಾಸರಸ್ತಭ್ಯಾರತೇನ